ನಾರ್ಮಲಿ ಇಯರ್ಲಿ ಒಂದು ರಿಲೀಸ್ ಇರೋದು ನಂದು. ಸೊ ಆ ಲೆಕ್ಕದಲ್ಲಿ ತೊಗೊಳಕ್ಕೆ ಹೋದರೆ 2.5 years ಹಿಂದೆ ಒಂದು ರಿಲೀಸ್ ಮಾಡಿದ್ದು. ಸೊ 1.5 years ಆಯಿತು ಪ್ರಾಪರ್ ಒಂದು ರಿಲೀಸ್ ಆಗಿ. ಸೊ ಇಟ್ ಇಸ್ ನೈಸ್. ಇಟ್ಸ್ ಅ ಗ್ರೇಟ್ ಫೀಲಿಂಗ್ ದ್ಯಾಟ್ ಒಂದು ವಾಪಸ್ ಒಂದು ಸಿನಿಮಾ ಕೊಡೋಕ್ಕಾಗಿದೆ ಈಗ. ಆ್ಯಂಡ್ ಇಟ್ಸ್ ಎ ಗುಡ್ ಫೀಲಿಂಗ್ ಬಿಕಾಸ್ ತುಂಬ ಕಾದಿದ್ದಾರೆ. ಆ್ಯಂಡ್ ಆ ಕಾಯೋದು ನನಗೆ ತನಕ ತಲುಪ್ತಾಯಿತ್ತು. ನಾನು ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಾ ಇಲ್ಲ, ಅಂದರೆ ನಂದೇನೋ ಸಿನಿಮಾ ಬಂದಿಲ್ಲ ಅಂದರೆ ಜನ ತುಂಬ ಕಾಯ್ತಾ ಇರ್ತಾರೆ, ಆ ಅಹಮ್ಮಲ್ಲಿ ನಾನು ಮಾತಾಡೋಣ. ನನಗೆ ಗೊತ್ತು ಒಂದೊಂದು ಸತಿ ಟೆಕ್ಸ್ಟ್ ಬಂದಾಗಲೂ ಯಾವಾಗ ಪ್ಲೀಸ್ ಮಾಡಿ ಸಿನಿಮಾ ಮಾಡಿ, ನಾನು ಕ್ರಿಕೆಟ್ ಆಡಿದ್ರು ಬೈಯೋರು, ಇದು ಮಾಡೋದು ಯಾವಾಗ ಅದೆಲ್ಲ ಬಿಟ್ಬಿಟ್ಟು ಅದು ಬೇರೆ ಮಾಡ್ಕೊಂಡು ಕೂತಿದ್ದೀರ ಅಂತ. ಸೊ ಆ ಆ್ಯಂಗಲಲ್ಲಿ ನೋಡೋಕ್ಕೆ ಹೋದರೆ ಐ ಆಮ್ ಕ್ವೈಟ್ ಹ್ಯಾಪಿ ದಟ್ ಐ ಆಮ್ ಡೂಯಿಂಗ್ ದಿಸ್. ಅಟ್ ದ ಸೇಮ್ ಟೈಮ್ ಐ ಆಮ್ ಅಪಾಲಜೆಟಿಕ್ ಆಲ್ಸೋ ಫಾರ್ ದ ಡಿಲೇ. ಫೈಟ್ಸ್ ಕಮ್ಮಿ ಇದ್ರೂ ಒಂದು ಅಂಡರ್ ಕರೆಂಟ್ ಇತ್ತು. ಆ ಥರ ಇದರಲ್ಲಿ ಒಂದು ಅಂಡರ್ ಕರೆಂಟ್, ಒಂದು ಇಂಟೆನ್ಸಿಟಿ ಇದೆ. ಸೊ ದ್ಯಾಟ್ ಮೇಕ್ಸ್ ಯು ಗೆಟ್ ದಟ್ ಫೀಲಿಂಗ್ ಆಫ್ ಅ ವೆರಿ ಆ್ಯಕ್ಷನ್ ಪ್ಯಾಕ್ಡ್ ಸೀನ್ಸ್. ಸೊ ಆ್ಯಂಡ್ ಆ್ಯಕ್ಷನ್ ಪರ್ಸ್ಪೆಕ್ಟಿವಲ್ಲಿ ಹೋಗೋಕೆ ಎಲ್ಲೆಲ್ಲಿ ಬೇಕೋ ಫೈಟ್ಸ್ ಅಷ್ಟು ಮಾತ್ರ ಇದೆ ಸಿನಿಮಾದಲ್ಲಿ. ಬಟ್ ಐ ಥಿಂಕ್ ಇಟ್ಸ್ ಆಲ್ ಪೊಸಿಷನ್ಡ್ ವೆರಿ ವೆಲ್ ಆ್ಯಂಡ್ ದಟ್ ಗಿವ್ಸ್ ಅ ಮೋರ್ ಇಂಟೆನ್ಸ್ ಗ್ರಾಫ್ ಟು ದ ಫಿಲ್ಮ್ ಅಂತ ನಾನು ಹೇಳ್ಬೋದೆ. ನಾ ಹೊಸದಾಗಿ ಕಾಣಿಸೋದಕ್ಕಿಂತ ಹೊಸ ಕಥೆಯಲ್ಲಿದ್ದೀನಿ. ಒಂದು ನನ್ನ ಕೆರಿಯರಲ್ಲಿ ಒಂದು ಹೊಸ ಥರ ಕಥೆ ಅದು. ಒಂದು ರಾತ್ರಿಯಲ್ಲಿ ನಡೆಯುವಂಥ ಕತೆ. ಬಟ್ ಆ ಒಂದು ರಾತ್ರಿಯೇ ಒಂದು ದೊಡ್ಡ ಹೈಲೈಟ್ ಅದು. ಆ್ಯಕ್ಚುಲಿ ಏನೇನು ನಡೆಯುತ್ತೆ ಅನ್ನೋದೊಂದು ಇದೆಯಲ್ಲ, ಒಂದೊಂದು ರಾತ್ರಿಯಲ್ಲಿ ಏನೇನು ಆಗೋಗುತ್ತೆ ಅನ್ನೋದೇ ದೊಡ್ಡದು ಈ ಸಿನಿಮಾದಲ್ಲಿ. ಐ ಥಿಂಕ್ ಅದೇ ನನಗೆ ಇಷ್ಟ ಆಗಿದ್ದು. ಆ ಸ್ಕ್ರೀನ್ ಪ್ಲೇನೇ ನನಗೆ ಇಷ್ಟ ಆಗಿದ್ದು. ಸ್ಕ್ರಿಪ್ಟ್ ಬರೆದಿರೋ ಶೈಲಿ, ಪಾತ್ರದ ಒಂದು ತೂಕ, ಅದೆಲ್ಲದೂ ಇಷ್ಟ ಆಯಿತು ನನಗೆ. ಆ್ಯಂಡ್ ಅದರಲ್ಲಿ ಒಂದು ವಿಭಿನ್ನತೆ ನಾವು ತೊಗೊಂಡು ಬರಬೇಕು ಕಲಾವಿದರಾಗಿ, ಅಥವಾ ತೆಗೆಯೋ ರೀತಿಯಲ್ಲಾಗಿ. ಅದನ್ನು ನಿರ್ದೇಶಕರು ಎಲ್ಲರೂ ಸೇರಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸ್ವಲ್ಪ ಎಕ್ಸೈಟೆಡ್ ಆಗೇ ಮಾಡಿದ್ದೀನಿ. ಬಿಕಾಸ್ ಒಂದರಲ್ಲಿ ವಿಭಿನ್ನತೆ ಹೇಗೆ ಅಂದರೆ, ವಿಕ್ರಾಂತ್ ರೋಣ ಅನ್ನೋದು ಭಾಳ ದೊಡ್ಡ ಸಿನಿಮಾ, ಒಂಥರ ವಿಜುವಲಿ ತುಂಬ ಇದು ಒಂಥರ ನನಗೆ ಸಿಂಪ್ಲರ್ ಫಿಲ್ಮ್ ಅಂತ ಅನ್ನಿಸ್ತು ಆವಾಗ. ಇವತ್ತಿನ ಸಿನಿಮಾ ಪ್ರಪಂಚ ಕ್ರಿಯೇಟ್ ಮಾಡಬೇಕಾಗಿಲ್ಲ, ಇವತ್ತಿನ ಥರ ಒಂದು ಬಟ್ಟೆ ಜೀನ್ಸ್ ಹಾಕ್ಕೊಂಡು ಹೋಗು ಹಾಗೆ ಯುನೋ. ಆ್ಯಂಡ್ ಐ ಫೆಲ್ಟ್ ಇಟ್ ಇಸ್ ವೆರಿ ಕ್ಲೋಸರ್ ಟು ಟುಡೇ. ಆ್ಯಂಡ್ ಐ ವಾಂಟೆಡ್ ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ನನಗೆ. ಆ್ಯಂಡ್ ಅದು ಕರೆಕ್ಟಾಗಿ ಬಂತು, ತೂಕವಾಗಿ ಬಂತು, ಚೆನ್ನಾಗಾಯಿತು. ಇಲ್ಲ, ಒಂದು ಕತೆ ಮಾಡಿದ್ದಾರೆ ನಿರ್ದೇಶಕರು, ಹೊಸ ನಿರ್ದೇಶಕರು. ಅವ್ರು ಕತೆ ಮಾಡಿದ ತಕ್ಷಣ ಅಲ್ಲಿ ಕೇಳಿರೋದು, ಸರ್ ನನಗೆ ಸುದೀಪ್ ಅವ್ರು ಬೇಕು, ಅವ್ರು ಈ ಪಿಕ್ಚರೆಲ್ಲ ನೋಡಿದ್ದಾರೆ, ಸೊ ನಮ್ಗೆ ಇವರೇ ಬೇಕು. ಅವ್ರನ್ನ ಕನ್ನಡಾದರೂ ಫಾಲೋ ಮಾಡ್ತಾರೆ ವಿಜಯ್. ಸೊ ನನಗೆ ಇವರೇ ಬೇಕು ಅಂದಾಗ ನಾನು ಅವರು ಆ್ಯಕ್ಚುಲಿ ಹಂಗೆ ಕೇಳಿದ್ದಾರೆ. ಇಲ್ಲಿದ್ದಾರಲ್ಲ, ಇಲ್ಲಿ ಯಾರು ಮಾಡೋ ತಮಿಳು ಇಲ್ಲ ಸರ್, ನಾನು ಅವ್ರನ್ನ ಇಟ್ಕೊಂಡು ಮಾಡ್ತೀನಿ ಸಿನಿಮಾ, ನಂಗೆ ಅವರೇ ಬೇಕು ಅಂದಾಗ ಅಲ್ಲಿಂದ ಕರ್ಕೊಂಬಂದಿರೋದು ಅವರು. ಸೊ ಐ ಫೆಲ್ಟ್ ವೆರಿ ನೈಸ್. ಕಂಡೀಷನು ಏನಿರಲಿಲ್ಲಮ್ಮ ನನಗೆ. ಕತೆ ಕೇಳಿದಾಗ ಕಲೆಬುಲ್ಲಿ ತಾನು ಅವ್ರು ಹೇಳಿದ್ದು, ಕತೆ ಕೇಳಿ ಸರ್, ಇಷ್ಟ ಆದರೆ ಬೇಕಾದ್ರೆ ಅವ್ರ ಕತೆನೂ ಕೊಡ್ತಾರೆ, ನೀವು ಬೇರೆ ನಿರ್ದೇಶಕನ ಇಟ್ಕೊಂಡು ಮಾಡ್ಕೊಬೋದು ನಾವು ಹಾಗೆ ಅಂದ್ಬಿಟ್ಟು. ಬಟ್ ನನಗೆ ಅದು ಮಾಡೋಕ್ಕೆ ಇಷ್ಟ ಬರಲಿಲ್ಲ. ಆ ಮನುಷ್ಯನ ವಿಷನ್ ನಂಗೆ ಇಷ್ಟ ಆಯಿತು, ನೀವೇ ಮಾಡಿ ಸರ್ ಅಂದ್ಬಿಟ್ಟು ಮಾಡಿಸಿದವ್ರಿಗೆ. 100% ಅದು ಮಾಡೇ ಮಾಡ್ತೀವಿ. ಬಟ್ ಕೆ ಎಸ್ ರವಿಕುಮಾರ್ ಅಂತವ್ರು ಏನಾಗುತ್ತೆ, ತುಂಬ ದೊಡ್ಡ ಪ್ರಸಿದ್ಧ ನಟರನ್ನ ಹ್ಯಾಂಡಲ್ ಮಾಡಿದ್ದಾರೆ ಅವರು. ಅವ್ರು ಬರೋಕ್ಕಿಂತ ಮುಂಚೆ ಅವರು ಮಿನಿಮಮ್ ಹೋಮ್ವರ್ಕ್ ಮಾಡ್ಕೊಂಡೇ ಬರ್ತಾರೆ ಅವರು. ಅದಕ್ಕೆ ಅವರು ಕೆ ಎಸ್ ರವಿಕುಮಾರ್ ಆಗಿರೋದು. ಸೊ ಅಂಥವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರು ನಿಮ್ಮ ಸ್ಟಾರ್ಡಮ್ ಗೊತ್ತಿರುತ್ತೆ, ನಿಮ್ಮ ಫ್ಯಾನ್ ಫಾಲೋಯಿಂಗ್ ಗೊತ್ತಿರುತ್ತೆ, ನೀವು ಕಲಾವಿದರು ಯಾವ ಥರ ಕಲಾವಿದರು, ನಿಮ್ಮ ಟ್ಯಾಲೆಂಟ್ ಏನು, ರಿಸ್ಟ್ರಿಕ್ಷನ್ಸ್ ಏನು, ನಿಮ್ಮ ಪ್ಲಸ್ಸಸ್ ಏನು, ಮೈನಸ್ ಏನು, ಇವೆಲ್ಲ ಸ್ಟಡಿ ಮಾಡೇ ಮಾಡ್ತಾರೆ ಅವರು. ಅಂಥವ್ರ ಹತ್ರ ಅದೆಲ್ಲ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಹೊಸಬ್ರು ಅಂತ ಬಂದು ನಮ್ಮ ರಾಜ್ಯದವರಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ನಾವು ಮಾತಾಡಬೇಕಾಗತ್ತೆ. ನೋಡಿ ಹಿಂಗೆ ಇದ್ರೆ ಚಂದ, ಹಾಗಂತ ಕತೆ ಡಿಸ್ಟರ್ಬ್ ಮಾಡೋದು ಬೇಡ. ಕತೆ ಇಷ್ಟ ಆದಲ್ಲಿ ಕತೆಗೆ ಆನೆಸ್ಟ್ ಆಗಿರೋಣ. ಬಟ್ ಏನು ತರೋಕ್ಕಾಗುತ್ತೆ ಸಿನಿಮಾ ಒಳಗೆ, ಏನು ಅಡ್ಜಸ್ಟ್ ಮಾಡ್ಬೋದು, ಅಥವಾ ಏನು ಒಂದು ಚೂರು ಆಲ್ಟರ್ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಬರುತ್ತೆ. ಅಂಥದ್ರಲ್ಲೂ ಇದೇನಾರ ಮಾಡೋದ್ರಿಂದ ಸಿನಿಮಾ ಹಾಳಾಗುತ್ತೆ ಅನ್ನಂಗಿದ್ರೆ ಅದು ಮಾಡಿಸಿಲ್ಲ ನಾನು. ಬೇಡ, ಫಸ್ಟು ಸಿನಿಮಾ ಆನೆಸ್ಟ್ ಆಗಿರಿ ಅಂತ. ಅದು ಹಾಗೆ ಆಗುತ್ತೆ. ಅವೆಲ್ಲ ಇಂಪ್ರೂವೈಸೇಷನ್ಸ್ ಈವನ್ ಆಗುತ್ತೆ. ಬಟ್ ಕರ್ನಾಟಕದಲ್ಲಿ ಏನಾಗುತ್ತೆ, ನಮ್ಮವರೇ ಆದರೆ ನೋಡ್ಕೊಂಡು ಬೆಳೆದಿರ್ತಾರಲ್ಲ, ಅವ್ರಿಗೆ ಏನು ಮಾಡಿದೆ ಒಂದೇ ನೋಡ್ಕೊಂಡು ಬೆಳೆದಿರ್ತಾರೆ, ಇಲ್ಲ ನಮ್ಮೊಟ್ಟಿಗೆ ಬೆಳೆದಿರ್ತಾರೆ, ಎರಡೂ ಓಕೆ ನಮಗೆ. ಸೊ ಅಲ್ಲಿ ಎರಡಕ್ಕೂ ನಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಹೊಸಬ್ರು ಬೇರೆ ರಾಜ್ಯದಿಂದ ಬಂದಾಗ ಒಂಚೂರು ಬರ್ಬೋದು. ಬಟ್ ಐ ಕಾಂಟ್ ಸೇ ದಟ್ ಆಸ್ ಅ ಜನರಲ್ ಸ್ಟೇಟ್ಮೆಂಟ್. ಸಮ್ಟೈಮ್ಸ್ ನಿಮ್ಮನ್ನು ತುಂಬ ಕೀನಾಗಿ ಫಾಲೋ ಮಾಡಿದ್ರು. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರು ನಿರ್ದೇಶಕರಿದ್ದಾರೆ, ಈಗ ಡಿಸ್ಕಷನ್ ನಡೀತಾ ಇದೆ ಯಾವುದೋ ಬೇರೆ ಒಂದು ಚಿತ್ರ. ಅವರು ಹೈದರಾಬಾದವರು, ಎಲ್ಲ ಸಿನಿಮಾ ನೋಡಿದ್ದಾರೆ ಆಲ್ಮೋಸ್ಟ್. ಅವ್ರು 80% ಆಫ್ ಮೈ ಫಿಲ್ಮ್ಸ್ ಈಸ್ ಸೀನ್. ಸೊ ಎಲ್ಲ ಗೊತ್ತು, ನಿಮ್ದು ಆ ಸಿನಿಮಾ ಈ ಸಿನಿಮಾ, ಅದು ಎತ್ಕೊಂಡು ನನಗೆ ಆ ಸಿನಿಮಾದಲ್ಲಿ ಹಾಗೆ ಇಷ್ಟ, ಅದಕ್ಕೆ ಬರೆದಿದ್ದೀನಿ, ನಿಮ್ಮ ಫ್ಯಾನ್ಸಿಗೆ ಈ ಥರ ಬರೆದಿದ್ದೀನಿ. ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು. ಆ ಥರ ಹೋಮ್ವರ್ಕ್ಸ್ ನೋಡೋಕೆ ಹೋದಾಗ ದಟ್ ಸರ್ಪ್ರೈಸಸ್ ಮೀ ಅವಾಗ.